ಸೊಸೈಟಿ ವ್ಯಾಲೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊಸೈಟಿಯಲ್ಲಿ ನಿಮ್ಮ ಕೆಲಸದ ಅನುಭವ ಸುಗಮವಾಗಿ ಮತ್ತು ಯಶಸ್ವಿಯಾಗಿರಲು ನಾವು ಕೆಲವು ಸರಳ ನಿಯಮಗಳನ್ನು ವಿವರಿಸಲಿದ್ದೇವೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಒಳ್ಳೆಯದು, ಇಲ್ಲಿನ ನಿವಾಸಿಗಳಿಗೂ ಒಳ್ಳೆಯದು. ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ. ನೋಡಿ, ಈ ಮಾರ್ಗಸೂಚಿಗಳು ಕೇವಲ ನಿಯಮಗಳಲ್ಲ, ಇವು ನಮ್ಮೆಲ್ಲರ ಸುರಕ್ಷತೆಗಾಗಿ ಇರೋ ಒಂದು ಚೌಕಟ್ಟು. ಅಂದ್ರೆ ಇಲ್ಲಿನ ನಿವಾಸಿಗಳು, ನೀವು ಮತ್ತು ಸೊಸೈಟಿಯ ಸಿಬ್ಬಂದಿ, ಹೀಗೆ ಎಲ್ಲರೂ ಸುರಕ್ಷಿತವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇದನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ನೋಂದಣಿ ಪ್ರಕ್ರಿಯೆ, ನಂತರ ದೈನಂದಿನ ಪ್ರವೇಶದ ನಿಯಮಗಳು, ಸೊಸೈಟಿಯ ಒಳಗೆ ನಿಮ್ಮ ನಡವಳಿಕೆ ಹೇಗಿರಬೇಕು, ಸುರಕ್ಷತೆ ಮತ್ತು ವಾಹನಗಳ ನಿಯಮಗಳು, ಮತ್ತು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ನಿಮ್ಮ ಕಾನೂನುಬದ್ಧ ಜವಾಬ್ದಾರಿಗಳು. ಸರಿ, ಶುರು ಮಾಡೋಣ. ಮೊದಲನೇದಾಗಿ ನಾವು ನೋಂದಣಿ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ನೀವು ಸೊಸೈಟಿಯಲ್ಲಿ ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಈ ಪರಿಶೀಲನಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದು ಕಡ್ಡಾಯ. ಇದು ನಿಮ್ಮ ಮತ್ತು ಇಲ್ಲಿನ ನಿವಾಸಿಗಳ ಸುರಕ್ಷತೆಗೆ ನಾವು ಇಡ್ತಿರುವ ಮೊದಲ ಹೆಜ್ಜೆ. ಈ ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಮೊದಲನೇದಾಗಿ ನಿಮ್ಮ KYCಗಾಗಿ ಸರ್ಕಾರದ ಮಾನ್ಯತೆ ಪಡೆದ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಬೇಕಾಗುತ್ತೆ. ಎರಡನೇದಾಗಿ ಪೊಲೀಸ್ ಪರಿಶೀಲನೆಗೆ ಮ್ಯಾನೇಜ್ಮೆಂಟ್ ಜೊತೆ ನೀವು ಸಹಕರಿಸಬೇಕು. ಮೂರನೇದಾಗಿ ನಿಮ್ಮ ಒಂದು ಸ್ಪಷ್ಟವಾದ ಫೋಟೋವನ್ನ ಅಪ್ಲೋಡ್ ಮಾಡಿ. ಇದನ್ನ ಗೇಟ್ನಲ್ಲಿ ಭದ್ರತೆಗಾಗಿ ಬಳಸಲಾಗುತ್ತೆ. ಮತ್ತು ಒಂದು ಬಹಳ ಮುಖ್ಯವಾದ ವಿಷಯ ನೆನಪಿಡಿ, ನಾವು ಬಾಲಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ವಿರೋಧಿಸ್ತೇವೆ. ಇದು ಭಾರತೀಯ ಕಾನೂನು ಪ್ರಕಾರ ನಿಷಿದ್ಧ. ಸರಿ, ನಿಮ್ಮ ರಿಜಿಸ್ಟ್ರೇಷನ್ ಮುಗಿದ್ಮೇಲೆ ಪ್ರತಿದಿನ ಸೊಸೈಟಿಗೆ ಹೇಗೆ ಬರಬೇಕು, ಹೇಗೆ ಹೋಗ್ಬೇಕು ಅನ್ನೋದಕ್ಕೂ ಕೆಲವು ನಿಯಮಗಳಿದೆ. ಇವುಗಳನ್ನ ಸರಿಯಾಗಿ ಪಾಲಿಸಿದ್ರೆ ನಿಮ್ಮ ದೈನಂದಿನ ಕೆಲಸ ತುಂಬಾನೇ ಸುಲಭವಾಗುತ್ತೆ. ಪ್ರತಿದಿನ ಸೊಸೈಟಿಗೆ ಬರುವಾಗ ಮತ್ತು ಹೋಗುವಾಗ ದಯವಿಟ್ಟು ಆಪ್ ಅನ್ನೇ ಬಳಸಿ. ಇದರಿಂದ ನಿಮ್ಮ ಹಾಜರಾತಿ ಸರಿಯಾಗಿ ದಾಖಲಾಗುತ್ತೆ. ನಿವಾಸಿಗಳು ಆಪಲ್ಲಿ ನಿಮಗೆ ಅನುಮತಿ ಕೊಟ್ಟ ನಂತರವೇ ಅವರ ಮನೆಗೆ ಹೋಗಿ. ಇದು ಅವರ ಖಾಸಗಿತನಕ್ಕೆ ನಾವು ಕೊಡುವ ಗೌರವ. ಹಾಗೆಯೇ ಭದ್ರತಾ ಸಿಬ್ಬಂದಿ ನಿಮ್ಮ ಬ್ಯಾಗ್ ಚೆಕ್ ಮಾಡಿದ್ರೆ ದಯವಿಟ್ಟು ಅವರಿಗೆ ಸಹಕರಿಸಿ. ನೆನಪಿಡಿ, ಇದು ನಮ್ಮೆಲ್ಲರ ಸುರಕ್ಷತೆಗಾಗಿ. ನೀವು ಸೊಸೈಟಿಯ ಒಳಗೆ ಇರುವಾಗ ನಿಮ್ಮ ನಡವಳಿಕೆ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಅದು ನಿಮ್ಮ ವೃತ್ತಿಪರತೆಯನ್ನ ತೋರಿಸುತ್ತೆ. ಇಲ್ಲಿ ಎಲ್ಲರ ಜೊತೆ ಗೌರವದಿಂದ ವರ್ತಿಸೋದು ಅತ್ಯಗತ್ಯ. ಹಾಗಾದ್ರೆ ಸೊಸೈಟಿಯ ಆವರಣದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು? ನಿಮ್ಮ ನಡತೆ ನಿಮ್ಮ ವೃತ್ತಿಪರತೆಯನ್ನ ಮತ್ತು ನಿವಾಸಿಗಳ ಬಗ್ಗೆ ನಿಮಗಿರುವ ಗೌರವವನ್ನ ತೋರಿಸುತ್ತೆ. ಬನ್ನಿ ಕೆಲವು ಮುಖ್ಯ ನಿಯಮಗಳನ್ನ ನೋಡೋಣ. ನೀವು ಯಾವ ಮನೆಗೆ ಕೆಲಸಕ್ಕೆ ಬಂದಿದ್ದೀರೋ ದಯವಿಟ್ಟು ನೇರವಾಗಿ ಅಲ್ಲೇ ಹೋಗಿ. ಪಾರ್ಕ್, ಕ್ಲಬ್ ಹೌಸ್ ಅಥವಾ ಬೇರೆ ಸಾಮಾನ್ಯ ಜಾಗಗಳಲ್ಲಿ ಸುಮ್ಮನೆ ಅಡ್ಡಾಡಬೇಡಿ. ಅಸಭ್ಯವಾಗಿ ಮಾತಾಡೋದು ಅಥವಾ ಜಗಳ ಮಾಡೋದು ಇಲ್ಲಿ ಖಂಡಿತ ಸ್ವೀಕಾರಾರ್ಹವಲ್ಲ. ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಯಾವುದೇ ರೀತಿಯ ಕಿರುಕುಳವನ್ನು ಇಲ್ಲಿ ಸಹಿಸೋದಿಲ್ಲ. ಇದು ಕಾನೂನು ಪ್ರಕಾರ ಗಂಭೀರ ಅಪರಾಧ ಮತ್ತು ಇದರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸೊಸೈಟಿಯ ಆವರಣದೊಳಗೆ ಮದ್ಯ, ತಂಬಾಕು ಅಥವಾ ಯಾವುದೇ ರೀತಿಯ ಮಾದಕ ವಸ್ತುಗಳನ್ನ ಸೇವಿಸೋದು ಸಂಪೂರ್ಣವಾಗಿ ನಿಷಿದ್ಧ. ಸಾರ್ವಜನಿಕ ಜಾಗದಲ್ಲಿ ಉಗುಳೋದು ಅಸಹ್ಯ ಅಷ್ಟೇ ಅಲ್ಲ, ಇದಕ್ಕೆ ದೊಡ್ಡ ಮಟ್ಟದಲ್ಲಿ ದಂಡ ಕೂಡ ವಿಧಿಸಬಹುದು. ಹಾಗೆ ನಿಮ್ಮನ್ನ ಬ್ಲ್ಯಾಕ್ ಲಿಸ್ಟ್ಗೂ ಸೇರಿಸಬಹುದು. ಇನ್ನು ಡ್ರಿಲ್ಲಿಂಗ್ನಂತಹ ಜೋರಾದ ಶಬ್ದ ಬರೋ ಕೆಲಸ ಮಾಡ್ಬೇಕಾದ್ರೆ ಸೊಸೈಟಿಯ ನಿಶ್ಶಬ್ದ ಸಮಯವನ್ನ ಪಾಲಿಸೋದು ಕಡ್ಡಾಯ. ಸರಿ, ಈಗ ಸುರಕ್ಷತೆಯ ಬಗ್ಗೆ ಮಾತಾಡೋಣ. ಸೊಸೈಟಿಯ ಒಳಗೆ ಎಲ್ರೂ, ವಿಶೇಷವಾಗಿ ಮಕ್ಕಳು ಮತ್ತು ಹಿರಿಯರು, ಸುರಕ್ಷಿತವಾಗಿ ಓಡಾಡಬೇಕು. ಅದಕ್ಕಾಗಿ ವಾಹನ ಚಲಾಯಿಸುವವರು ಈ ನಿಯಮಗಳನ್ನ ಕಟ್ಟುನಿಟ್ಟಿನಾಗಿ ಪಾಲಿಸಲೇಬೇಕು. ಇದೊಂದು ಬಹಳ ಮುಖ್ಯವಾದ ನಿಯಮ, ದಯವಿಟ್ಟು ಗಮನ ಕೊಡಿ. ಸೊಸೈಟಿಯ ಒಳಗೆ ನಿಮ್ಮ ವಾಹನದ ವೇಗ ಗಂಟೆಗೆ 10 ಕಿಲೋಮೀಟರ್ಗಿಂತ ಹೆಚ್ಚಿರಲೇಬಾರ್ದು. ಯಾಕಂದ್ರೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಹಿರಿಯರು ವಾಕಿಂಗ್ ಮಾಡ್ತಾ ಇರ್ತಾರೆ. ಅವರ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ಇದನ್ನ ಮೀರಿದ್ರೆ ನಿಮ್ಮನ್ನ ತಕ್ಷಣವೇ ನಿಷೇಧಿಸಲಾಗುತ್ತೆ. ನಿಮ್ಮ ಗಾಡಿಗಳನ್ನ ನಿವಾಸಿಗಳಿಗಾಗಿ ಮೀಸಲಿಟ್ಟ ಜಾಗದಲ್ಲಿ ದಯವಿಟ್ಟು ಪಾರ್ಕ್ ಮಾಡಬೇಡಿ. ಅದರಿಂದ ಅವರಿಗೆ ತುಂಬಾ ತೊಂದರೆ ಆಗುತ್ತೆ. ನಿಮ್ಮ ವಾಹನಗಳನ್ನ ವಿಸಿಟರ್ ಪಾರ್ಕಿಂಗ್ ಅಂತ ಗುರ್ತಿಸಿರೋ ಜಾಗದಲ್ಲಿ ಮಾತ್ರ ನಿಲ್ಲಿಸಬೇಕು. ಸರಿ, ಈಗ ನಾವು ಈ ಇಡೀ ವಿವರಣೆಯ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ಅದು ನಿಮ್ಮ ಕಾನೂನುಬದ್ಧ ಜವಾಬ್ದಾರಿ. ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಒಂದು ಪ್ರಶ್ನೆ, ನಿಮ್ಮ ಕೆಲಸದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರಾ ಅದಕ್ಕೆ ಯಾರು ಜವಾಬ್ದಾರರು? ಉತ್ತರ ತುಂಬಾನೇ ಸರಳ, ನೀವೇ. ಇದರ ಅರ್ಥ ಏನು ಅಂತ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸೊಸೈಟಿ ವ್ಯಾಲೆ ಅನ್ನೋದು ಕೇವಲ ಒಂದು ತಂತ್ರಜ್ಞಾನದ ವೇದಿಕೆ. ಅಂದ್ರೆ ನಿಮ್ಮನ್ನ ಮತ್ತು ನಿವಾಸಿಗಳನ್ನ ಬೆಸೆಯೋ ಒಂದು ಆಪ್ ಅಷ್ಟೇ. ನಾವು ನಿಮ್ಮ ಮಾಲೀಕರಲ್ಲ, ಬಾಸ್ ಅಲ್ಲ, ಏಜೆಂಟ್ ಕೂಡ ಅಲ್ಲ.
ನೀವು ಒಬ್ಬ ಸ್ವತಂತ್ರ ಸೇವಾ ಪೂರೈಕೆದಾರರು ಮತ್ತು ನಿಮ್ಮ ಕೆಲಸದ ಒಪ್ಪಂದ ಇರೋದು ನೇರವಾಗಿ ನಿವಾಸಿಗಳ ಜೊತೆ. ಸಂಪೂರ್ಣ ಹೊಣೆಗಾರಿಕೆ ಅಂದ್ರೆ ಏನು? ಇದರ ಅರ್ಥ ನಿಮ್ಮ ಕೈಯಿಂದ ಆಸ್ತಿಗೆ ಏನಾದ್ರೂ ನಷ್ಟವಾದ್ರೆ ಅಥವಾ ಕಳ್ಳತನ ಆದ್ರೆ ಅಥವಾ ಯಾರಿಗಾದ್ರೂ ಪೆಟ್ಟಾದ್ರೆ ಅದರ ಸಂಪೂರ್ಣ ಆರ್ಥಿಕ ಮತ್ತು ಕಾನೂನಾತ್ಮಕ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇದರಲ್ಲಿ ಸೊಸೈಟಿ ವಾಲೆ ಆಪ್ ಅಥವಾ ಸೊಸೈಟಿಯ ಯಾವುದೇ ಪಾತ್ರ ಇರುವುದಿಲ್ಲ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀವಿ, ನಿಮ್ಮ ಕೆಲಸದಿಂದ ಯಾವುದೇ ಸಮಸ್ಯೆ ಉಂಟಾದಲ್ಲಿ ಸೊಸೈಟಿ ವಾಲೆ ಕಂಪನಿ ಯಾವುದೇ ರೀತಿಯ ಹಣಕಾಸಿನ ನೆರವು ಅಥವಾ ಕಾನೂನು ಸಹಾಯವನ್ನು ಒದಗಿಸುವುದಿಲ್ಲ. ಎಲ್ಲಾ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ನಿಮ್ಮ ಪೇಮೆಂಟ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ನೀವು ನೇರವಾಗಿ ನಿವಾಸಿಗಳ ಜೊತೆ ಅಥವಾ ಸೊಸೈಟಿ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿ ಬಗೆಹರಿಸಿಕೊಳ್ಬೇಕು. ಸೊಸೈಟಿ ವಾಲೆ ಇದರಲ್ಲಿ ಮಧ್ಯಪ್ರವೇಶಿಸೋದಿಲ್ಲ. ಕೊನೆಯದಾಗಿ, ನೀವು ನಮ್ಮ ಆಪ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೋದ್ರ ಮೂಲಕ ಇಲ್ಲಿಯವರೆಗೂ ನಾವು ವಿವರಿಸಿದ ಎಲ್ಲ ನಿಯಮ ಮತ್ತು ನಿಬಂಧನೆಗಳನ್ನು ಒಪ್ಪಿಕೊಂಡಿದ್ದೀರಾ ಅಂತ ಅರ್ಥ. ಯಾವುದೇ ನಿಯಮವನ್ನು ಉಲ್ಲಂಘಿಸಿದರೆ ನಿಮ್ಮನ್ನು ತಕ್ಷಣವೇ ತೆಗೆದುಹಾಕಲಾಗುವುದು ಮತ್ತು ಕಾನೂನು ಕ್ರಮವನ್ನೂ ತೆಗೆದುಕೊಳ್ಳಬಹುದು. ಈ ನಿಯಮಗಳನ್ನು ಪಾಲಿಸೋದು ನಿಮ್ಮ ಮತ್ತು ನಿವಾಸಿಗಳ ನಡುವೆ ಒಂದು ಉತ್ತಮ ಸಂಬಂಧವನ್ನ ಬೆಳೆಸುತ್ತೆ. ನಿಮ್ಮ ಈ ಪಾಲುದಾರಿಕೆ ಯಶಸ್ವಿಯಾಗ್ಲಿ ಅಂತ ನಾವು ಹಾರೈಸ್ತೇವೆ. ಧನ್ಯವಾದಗಳು.